ಕೆಲವು ಕ್ಯಾನ್ಸರ್ಸು ಆಹಾರಕ್ಕೆ ಸಂಬಂಧಪಟ್ಟವಿರುತ್ತೆ. ಜಾಸ್ತಿ ಮಾಂಸ ತಿನ್ನೋದು, ಜಾಸ್ತಿ ಅನಿಮಲ್ ಫ್ಯಾಟ್ ತಗೊಳ್ಳೋದು, ತುಂಬ ಡೀಪ್ ಫ್ರೈ ಮಾಡ್ಕೊಂಡು ತಿಂತೀವಿ. ಕೆಲವು ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಸಬ್ಸ್ಟೆನ್ಸಸ್ ಅದರಲ್ಲಿ ಬಂದುಬಿಡುತ್ತೆ. ಇದಕ್ಕೇನು ಮಾಡಬೇಕು? ಎಕ್ಸಸೈಸ್ ಮಾಡಬೇಕು, ಆಹಾರ ಕಡಿಮೆ ಮಾಡಬೇಕು, ಒಳ್ಳೆಯ ಆಹಾರ ಸೇವಿಸಬೇಕು, ಹಣ್ಣು ಹಂಪಲು ಅಂಥವೆಲ್ಲ ಜಾಸ್ತಿ ಮಾಡಬೇಕು. ನಾನು ಡಾಕ್ಟರ್ ರಾಧೇಶ್ಯಾಮ್ ನಾಯಕ್, ನಾನೊಬ್ಬ ಕ್ಯಾನ್ಸರ್ ತಜ್ಞ, ಸಂಪ್ರದ ಹಾಸ್ಪಿಟ್ಲಿಂದ. ಇವತ್ತು ನಾವು ಕೆಲವು ಆಹಾರನ ಕುಕ್ ಮಾಡೋಂಥ ಅಡುಗೆ ಮಾಡೋಂಥ ಮೆಥಡ್ಗಳ ಬಗ್ಗೆ ಕೆಲವು ನೋಡೋಣ. ಈ ಕೆಲವು ಕ್ಯಾನ್ಸರ್ಸು ಆಹಾರಕ್ಕೆ ಸಂಬಂಧಪಟ್ಟವಿರುತ್ತೆ. ಸುಮಾರು ಕ್ಯಾನ್ಸರ್ಸ್, ಗ್ಯಾಸ್ಟ್ರಿಕ್ ಕ್ಯಾನ್ಸರ್, ಇಸೋಫೇಜಿಯಲ್ ಕ್ಯಾನ್ಸರು, ಅನ್ನನಾಳದ ಕ್ಯಾನ್ಸರು, ಹೊಟ್ಟೆ ಕ್ಯಾನ್ಸರು, ಇಂಟೆಸ್ಟೈನಲ್ ಕ್ಯಾನ್ಸರ್, ಕೋಲನ್ ಕ್ಯಾನ್ಸರ್, ಇವೆಲ್ಲ ಟು ಸಮ್ ಎಕ್ಸ್ಟೆಂಟ್ ರಿಲೇಟೆಡ್ ಟು ಫುಡ್, ಆಹಾರಕ್ಕೆ ಸಂಬಂಧಪಟ್ಟಿರುವಂಥ ಕ್ಯಾನ್ಸರ್ಗಳು. ಕೆಲವು ಆಹಾರಗಳು ಬೈ ದೇರ್ ವೆರಿ ನೇಚರ್ ಅದು ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಇರುತ್ತೆ. ಸ್ವಲ್ಪ ಜಾಸ್ತಿ ಮಾಂಸ ತಿನ್ನೋದು, ಜಾಸ್ತಿ ಅನಿಮಲ್ ಫ್ಯಾಟ್ ತಗೊಳ್ಳೋದು, ಇದರಿಂದ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸಸ್ಯಾಹಾರ ಜಾಸ್ತಿ ತೊಗೊಂಡ್ರೆ ಆ ಚಾನ್ಸಸ್ ಕಡಿಮೆ ಆಗುತ್ತೆ. ಬಟ್ ಎರಡನೇದು, ಈ ಆಹಾರನ ನಾವು ಯಾವ ರೀತಿ ಅಡುಗೆ ಮಾಡ್ತೀವಿ ಅನ್ನೋದ್ರ ಮೇಲೆ. ಈಗ ತುಂಬ ಡೀಪ್ ಫ್ರೈ ಮಾಡ್ಕೊಂಡು ತಿಂತೀವಿ, ಆವಾಗ ಏನಾಗುತ್ತೆ, ಆ ಕೆಲವು ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಸಬ್ಸ್ಟೆನ್ಸಸ್ ಅದರಲ್ಲಿ ಬಂದುಬಿಡುತ್ತೆ. ಅದನ್ನು ನಾವು ತಿಂತೀವಿ. ತಕ್ಷಣ ಏನಾಗಲ್ಲ, ಸುಮಾರು ವರ್ಷಗಳು ಇದೇ ಥರ ನಾವು ಮಾಡ್ಕೊಂಡು ಬರ್ತಾಯಿದ್ರೆ ದರ್ ಆರ್ ಚಾನ್ಸಸ್ ದಟ್ ಸಮ್ ಆಫ್ ಇಟ್ ಮೇ ಪ್ರೊಡ್ಯೂಸ್ ಕ್ಯಾನ್ಸರ್. ಡೀಪ್ ಫ್ರೈ ಮಾಡೋದು ಇಲ್ಲ ಏರ್ ಫ್ರೈ ಮಾಡೋದು. ಸೊ ಇದನ್ನು ಮಾಡಿದಾಗ ಎಗೇನ್ ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಸಬ್ಸ್ಟೆನ್ಸಸ್ ಅದರಲ್ಲಿ ಬರ್ಬೋದು. ಇದು ಒಂದು. ಸೆಕೆಂಡು, ನಾವು ಸ್ಟೋರ್ಡ್ ಫುಡ್, ಅದಕ್ಕೆ ನಾವು ಏನಾದರೂ ಮಿಕ್ಸ್ ಮಾಡಿ ಹಾಕಿದಾಗ ಅಡಿಟಿವ್ಸ್ ಮಾಡ್ತೀವಿ. ಕೆಲವು ಅದನ್ನು ಪ್ರಿಸರ್ವ್ ಮಾಡೋಕ್ಕೆ ಪ್ರಿಸರ್ವೇಟಿವ್ಸ್ ಹಾಕ್ತಾರೆ. ಕೆಲವು ಪ್ರಿಸರ್ವೇಟಿವ್ಸಲ್ಲಿಂದ ಆ ಕೆಮಿಕಲ್ಸ್ ಇರುತ್ತೆ, ಕೆಲವು ಅದರಿಂದ ಕೆಲವರು ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳಿರುತ್ತೆ. ಇದ್ರ ಜೊತೆಗೆ ನಾವು ಫಾಸ್ಟ್ ಫುಡ್ ತಗೋತೀವಿ. ಫಾಸ್ಟ್ ಫುಡ್ ಅದನ್ನು ಯೂಶ್ವಲಿ ಫ್ರೈಡ್ ಇರುತ್ತೆ. ಯೂಶ್ವಲಿ ಅದಕ್ಕೆ ಯಾವ ರೀತಿಯ ಎಣ್ಣೆ, ಕಂಟಾಮಿನೇಟೆಡ್ ಆಯಿಲ್ ಆಲ್ಸೋ ದೇ ಪ್ರಿಸರ್ವ್, ದೇ ಕೀಪ್ ಇಟ್ ಫಾರ್ ಸಮ್ ಟೈಮ್, ಇವೆಲ್ಲನೂ ಮಾಡ್ತಾರೆ. ಇದರಲ್ಲಿ ನಮಗೆ ಎರಡು ಥರ. ಒಂದು, ಆ ಫುಡ್ಡಿಂದನೇ ಡೈರೆಕ್ಟಾಗಿ ಕ್ಯಾನ್ಸರ್ ಬರುವಂಥದ್ದು. ಎರಡನೇದು, ಈ ಫುಡ್ಡು ನೀವು ಜಾಸ್ತಿ ತಗೊಂಡು ದೇಹದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗುತ್ತೆ. ಒಬಿಸಿಟಿ ಅಂತ ನಾವು ಹೇಳ್ತೀವಿ. ನೀವು ತೂಕ ಜಾಸ್ತಿ ಆಗುತ್ತೆ, ನಿಮ್ಮ ಎತ್ತರಕ್ಕೆ ನಿಮ್ಮ ತೂಕ ಜಾಸ್ತಿ ಇರುತ್ತೆ. ಆವಾಗ ಈ ಫ್ಯಾಟು ಇಟ್ ಕ್ಯಾನ್ ಪ್ರೊಡ್ಯೂಸ್ ಕ್ಯಾನ್ಸರ್. ಈ ಕ್ಯಾನ್ಸರ್ ಫ್ಯಾಟು ಕೆಲವು ಕೆಮಿಕಲ್ಸ್ ರಿಲೀಸ್ ಮಾಡುತ್ತೆ. ಆ್ಯಂಡ್ ಈ ಫ್ಯಾಟಿಂದ ಇನ್ಫ್ಲಮೇಷನ್ ಅಂತೀವಿ, ದೇಹದಲ್ಲಿ ಇನ್ಫ್ಲಮೇಟರಿ ಸಬ್ಸ್ಟೆನ್ಸಸ್ ಜಾಸ್ತಿ ಆಗುತ್ತೆ. ಇವೆಲ್ಲ ಓವರ್ ದ ಇಯರ್ಸ್ ಪ್ರೊಡ್ಯೂಸ್ ಕ್ಯಾನ್ಸರ್. ಸೊ ಇದು ಎಸ್ಟಿಮೇಟ್ ಪ್ರಕಾರ 30-40% ಕ್ಯಾನ್ಸರ್ಸು ಇವತ್ತಿನ ದಿನ ಕೊಬ್ಬು ಜಾಸ್ತಿಯಾಗಿ ಆಗುವಂಥ ಕ್ಯಾನ್ಸರ್ಸ್, ಒಬಿಸಿಟಿ ರಿಲೇಟೆಡ್ ಅಂತ ನಾವು ಹೇಳ್ತೀವಿ. ಇದಕ್ಕೇನು ಮಾಡಬೇಕು? ಎಕ್ಸಸೈಸ್ ಮಾಡಬೇಕು, ಆಹಾರ ಕಡಿಮೆ ಮಾಡಬೇಕು, ಒಳ್ಳೆಯ ಆಹಾರ ಸೇವಿಸಬೇಕು, ಹಣ್ಣು ಹಂಪಲು ಅಂಥವೆಲ್ಲ ಜಾಸ್ತಿ ಮಾಡಬೇಕು. ಇದ್ರ ಜೊತೆಗೆ ನಾವು ಆರ್ಗ್ಯಾನಿಕ್ ಫುಡ್ ಅಂತ ನಾವು ಹೇಳ್ತೀವಿ. ಅಂದರೆ ಕೆಮಿಕಲ್ಸ್ ಹಾಕ್ದೇನೆ, ಕೆಮಿಕಲ್ಸ್ ಇಲ್ಲದೆ, ಪೆಸ್ಟಿಸೈಡ್ಸ್ ಇಲ್ಲದೆ ಬೆಳೆದಿರುವಂಥ ಆಹಾರ. ಇದನ್ನು ನಾವು ತೊಗೊಂಡ್ರೆ ಕೊಬ್ಬು ಜಾಸ್ತಿ ಆಗದೇ ಇದ್ದರೆ ದೇಹದಲ್ಲಿ, ಆವಾಗ ನಮಗೆ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.